ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ಬಂದಿರೋದು ಕಬ್ಬಾಳಮ್ಮ ದೇವಸ್ಥಾನ ಕಬ್ಬಾಳು. ಇಲ್ಲಿ ಪ್ರತಿ ವರ್ಷ ಶಿವರಾತ್ರಿಯ ಸೋಮವಾರ ಅಂದರೆ ಶಿವರಾತ್ರಿ ಆದಮೇಲೆ ಯಾವ ಸೋಮವಾರ ಬರುತ್ತೆ ಆ ಸೋಮವಾರದಲ್ಲಿ ಅಗ್ನಿಕುಂಡ ನಡೆಯುತ್ತೆ. ಮತ್ತೊಂದು ಕಾರ್ತಿಕ ಸೋಮವಾರ ಕಡೆಯ ಸೋಮವಾರದಲ್ಲಿ ನಡೆಯುತ್ತೆ, ಅದನ್ನ ಎಡಗೊಂಡ ಅಂತಾರೆ. ಪ್ರತಿ ವರ್ಷ ಇಲ್ಲಿ ಏನಪ್ಪ ಒಂದು ವಿಶೇಷತೆ ಏನಪ್ಪ ಅಂತಂದರೆ ನೈಟೆಲ್ಲ ತಂಬಿಟಾರತಿ ಬರ್ತಾನೆ ಇರ್ತವೆ. ನನಗೆ ತಿಳಿದಿರೋ ಮಟ್ಟಿಗೆ 48 ಹಳ್ಳಿಗಳಿಂದ ಬರ್ತವೆ. ಆ ಹೆಣ್ಮಕ್ಳೆಲ್ಲ ಟ್ರೆಡಿಷ್ನಲ್ಲಾಗಿ ರೆಡಿಯಾಗಿ ಬಂದಿರ್ತಾರೆ, ಗಂಡು ಮಕ್ಕಳೆಲ್ಲ ಪೂರ್ತಿ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾಯಿರ್ತಾರೆ. ಅದನ್ನೆಲ್ಲ ನೋಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನಾನು ಈ ಊರಲ್ಲಿ ನನಗೆ ಯಾರೂ ಪರಿಚಯನೂ ಇಲ್ಲ, ನನಗೆ ಯಾರೂ ಸಂಬಂಧಿಕರು ಇಲ್ಲ. ಆದ್ರೂ ಇಲ್ಲಿಗೆ ಒಂದು ವರ್ಷನೂ ಮಿಸ್ ಮಾಡದೆ ಬರ್ತೀನಿ. ಯಾಕಂತಂದರೆ ಈ ಹಬ್ಬ ಅಂದರೆ ನನಗೆ ಅಷ್ಟು ಇಷ್ಟ. ಕಬ್ಬಾಳಮ್ಮ ತಾಯಿ ಅಂದ್ರೂ ಅಷ್ಟು ಪವರ್ಫುಲ್ ಕೂಡ. ನೀವೇನೇ ಕೇಳಿಕೊಂಡು ಒಂದು ಬ್ಯಾಲ್ ಕೈ ಹೊಡೆದ್ಬಿಟ್ರು ಆ ತಾಯಿ ಇಲ್ಲ ಅನ್ನಲ್ಲ. ನೋಡೋದಕ್ಕೆ ಭಯ ಆಗೋವಂಥ ಈ ರಗ 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 ಅಂತ ರೆಡ್ ಕಲರ್ನಲ್ಲಿ ಹೊಳಿತಿರೋ ಈ ಕೆಂಡದ ಮೇಲೆ ಆ ತಾಯಿ ನಡೆದು ಬರ್ತಾಳೆ ಅಂದರೆ ಎಷ್ಟು ಪವರ್ಫುಲ್ ಇರ್ಬೋದು ನೀವೇ ಲೆಕ್ಕ ಮಾಡಿ. ಹಂಗೆ ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ತುಂಬ ಹಳ್ಳಿಗಳಿಂದ ತಮಟೆಯವರು ಬಂದಿರ್ತಾರೆ. ಒಬ್ಬೊಬ್ಬರು ಸಖತ್ತಾಗಿ ಹೊಡಿತಾರೆ. ಕರ್ನಾಟಕದಲ್ಲಿ ಅತಿ ಫೇಮಸ್ ಯಾರ್ಯಾರು ಇರ್ತಾರೆ ತಮಟೆ ಹೊಡಿಯೋರು, ಅವರೆಲ್ಲ ಇದೊಂದೇ ಜಾಗದಲ್ಲೇ ಸಿಗ್ತಾರೆ ನಿಮಗೆ. ತಂಬಿಟಾರ್ತಿಗಳು ಬರ್ತಾ ಬೆಳಗಿನ ಜಾವ ಆಗೇ ಬಿಡುತ್ತೆ. ಬೆಳಗಿನ ಜಾವ ಆಗ್ತಾ ಇದ್ದಂಗೆ ಇಲ್ಲಿ ಕೊಂಡಾಯೋ ಪೂಜಾರಪ್ಪನ ಕಲ್ಯಾಣಿ ತಾವು ಕರ್ಕೊಂಬರ್ತಾರೆ. ಈ ಕಲ್ಯಾಣಿ ಹತ್ರದಿಂದನೇ ಅವ್ರನ್ನ ಒಳ್ಮೆಡ್ಸ್ಕೊಂಡು ಕರ್ಕೊಂಡು ಹೋಗೋದು. ಇಲ್ಲಿಂದ ಹೋಗ್ತಾ ಇದ್ದಂಗೆ ಕೊಂಡ ಆಗುತ್ತೆ. ಇದನ್ನು ನಗಾರಿಕಾಯಿ ಅಂತಾರೆ. ಇದು ನೇಂತಕ್ಕೆ ಈ ಥರ ಬೆಂಕಿಲಿ ಕಾಯಿಸ್ತಾ ಇದ್ದಾರೆ ಅಂದರೆ ಇದನ್ನು ಎಮ್ಮೆ ಚರ್ಮದಲ್ಲಿ ಮಾಡಿರ್ತಾರೆ. ನಾವೆಷ್ಟು ಕಾಯಿಸ್ತೀವಿ ಅಷ್ಟು ಆ ನಾದ ಚೆನ್ನಾಗಿ ಬರುತ್ತೆ ಅದರಲ್ಲಿ.
ಇಲ್ಲಿ ಇವೆಲ್ಲ ರೆಡಿ ಆಗೋಷ್ಟೊತ್ತಿನಲ್ಲಿ ಅಲ್ಲಿ ಪೂಜಾರಪ್ಪ ಕೂಡ ರೆಡಿ ಆಗ್ತಾರೆ. ಪೂಜಾರಪ್ಪ ಕೂಡ ರೆಡಿ ಆದರು. ಇವಾಗ ಇನ್ನೇನು ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಇವಾಗ ಪೂಜಾರಪ್ಪ ಎತ್ಕೊಂತಿರೋದನ್ನ ಗಿಂಡಿ ಅಂತಾರೆ. ಈ ಗಿಂಡಿ ಮೇಲೆ ತಾಯಿ ತುಂಬಿ ಬರ್ತಾಳೆ ಅನ್ನೋ ನಂಬಿಕೆ. ಇಲ್ಲಿ ಇವಾಗ ಮಡಿವಾಳರು ಪಂಚು ಸೇವೆ ಮಾಡಿಬಿಟ್ಟು ಮಡಿ ಬಟ್ಟೆ ಹಾಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ 5 ನಿಮಿಷಕ್ಕೆ ದೇವ್ರ ಕೊಂಡದ ಹತ್ರ ಬಂದ್ಬಿಡುತ್ತೆ. ಕೊಂಡದ ಹತ್ರ ಆಲ್ರೆಡಿ ಸಿಕ್ಕಾಪಟ್ಟೆ ಜನ ಸೇರಿಬಿಟ್ಟಿರ್ತಾರೆ. ಇನ್ನೇನು ಕೇವಲ 5 ನಿಮಿಷಗಳಲ್ಲಿ ದೇವರು ಇಲ್ಲಿಗೆ ಬರುತ್ತೆ. ಚಿನ್ನದ ಕಿರೀಟ ಧಾರಣೆ, ಅಮ್ಮನವ್ರಿಗೆ ಚಿನ್ನದ ಕಿರೀಟ ಧಾರಣೆ ಆಗೋದು ಒಂದು ಮಾತ್ರ. ಹಾಗಾಗಿ ಚಿನ್ನದ ಕಿರೀಟದಲ್ಲಿ ಅಮ್ಮನವರ ಕಣ್ತುಂಬಿಕೊಳ್ಳೋದು ನಮ್ಮ ಸೌಭಾಗ್ಯವಂತರು. ಹಾಗಾಗಿ ಎಲ್ಲ ಕದಳಮ್ಮನವರನ್ನ ದರ್ಶನ ಮಾಡಿ ಪುನೀತರಾಗಿ
ಬಂದರು ನೋಡಿ ಅಮ್ಮನವರು. ಆ ತಾಯಿ ಕುಣಿದಾಡ್ಕೊಂಡು ಬರ್ತಾಯಿದ್ರೆ ನೋಡೋಕ್ಕೆ 2 ಕಣ್ಣು ಕೂಡ ಸಾಕಾಗೋದಿಲ್ಲ. ಈ 10 ಸೆಕೆಂಡ್ನ ಕಣ್ ತುಂಬ್ಕೊಳ್ಳೋಕೆ ಅಂತ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಆ ಕ್ಷಣ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅದಾದಮೇಲೆ ಅಲ್ಲಿ ಸೇರಿರುವಂಥ ಅಷ್ಟು ಜನ ಭಕ್ತಾದಿಗಳು 16 ಹಳ್ಳಿಗಳಿಂದ ಪ್ರಸಾದಗಳನ್ನ ಮಾಡ್ಕೊಬಂದು ಗಾಡಿಗಳ ಮೇಲೆ ಇಟ್ಕೊಂಡು ಕೊಡ್ತಾಯಿರ್ತಾರೆ, ಪ್ರಸಾದ ಕೊಡ್ತಾಯಿರ್ತಾರೆ, ಹಾಗೆ ನೀರು ಕೊಡ್ತಾಯಿರ್ತಾರೆ. ಅವ್ರಿಗೆಲ್ಲ ಪುಣ್ಯ ಬರಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಕಬ್ಬಾಳಮ್ಮ ತಾಯಿ ನಿಮ್ಮೆಲ್ಲರಿಗೂ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ನೀವು ಕೂಡ ಕಬ್ಬಾಳಿಗೆ ಯಾವತ್ತೂ ಹೋಗಿಲ್ಲ ಅಂದರೆ ಹೋಗಿ ಬನ್ನಿ. ಅಮ್ಮ ತುಂಬ ಪವರ್ಫುಲ್ ಅಂತ ಹೇಳ್ತಾ ಬಾಯ್ ಬಾಯ್.